ಸ್ನೇಹಿತರೆ, ಮಧ್ಯಾಹ್ನ ಮಲಗಿದರೆ ಮತ್ತು ಎಡಗಡೆ ಕೈ ಮೇಲೆ ತಲೆ ಇಟ್ಟು ಮಲಗಿದರೆ ಏನಾಗುತ್ತದೆ ಅಂತ ಕೇಳಿದ್ರೆ ಪಕ್ಕ ಹೌದು, ನಿದ್ರೆ ಮನುಷ್ಯನಿಗೆ ವರವೂ ಹೌದು, ಹಾಗೆ ಶಾಪವೂ ಆಗಿದೆ. ಇದರ ಬಗ್ಗೆ ನಿಮಗೆ ಗೊತ್ತಿಲ್ಲದ ವಿಷಯಗಳನ್ನು ಇವತ್ತು ತಿಳಿಸ್ತೀವಿ. ಈ ವಿಡಿಯೋ ಶುರು ಮಾಡುವ ಮುನ್ನ ನಿಮ್ಮಲ್ಲಿ ನನ್ನ ಚಿಕ್ಕ ರಿಕ್ವೆಸ್ಟ್ ಏನೆಂದರೆ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ಇದರಿಂದ ನಿಮಗೆ ಅದೆಷ್ಟು ಲಾಭವಾಗುವುದಂತ ಯಾರಿಗೆ ಗೊತ್ತು. ಮಧ್ಯಾಹ್ನದ ಊಟದ ನಂತರ ನಿದ್ದೆ ಬರುವುದು ಸಹಜ. ಆದರೆ ಓಡುತ್ತಿರುವ ಈ ಪ್ರಪಂಚದಲ್ಲಿ ಜನರಿಗೆ ಮಧ್ಯಾಹ್ನ ಅಷ್ಟೇ ಅಲ್ಲ, ರಾತ್ರಿಯೂ ಸಹ ನಿದ್ದೆ ಮಾಡಲು ಸಮಯ ಸಿಗುತ್ತಿಲ್ಲ. ಜನರು ಹಗಲು ರಾತ್ರಿ ದುಡಿಯುತ್ತಾ ತಮ್ಮ ಆರೋಗ್ಯದತ್ತ ಗಮನ ಹರಿಸುತ್ತಿಲ್ಲ. ಇದರಿಂದ ಹಲವಾರು ರೀತಿಯ ಕಾಯಿಲೆಗಳು ನಮ್ಮ ದೇಹಕ್ಕೆ ಅಂಟಿಕೊಳ್ಳುತ್ತಾ ಹೋಗುತ್ತಿವೆ. ಮಧ್ಯಾಹ್ನ ನಿದ್ರೆ ಮಾಡುವವರನ್ನು ಅಥವಾ ಮುಂಜಾನೆ ವೇಳೆ ಬೇಗ ಏಳದಿರುವವರನ್ನು ಆಲಸಿಗಳು ಅಂತ ಕರೆಯುತ್ತಾರೆ. ಆದರೆ ಸರಿಯಾದ ನಿದ್ರೆ ಮಾಡಿದರೆ ಅದು ನಮ್ಮ ದೇಹದ ಆಯಾಸವನ್ನು ನಿವಾರಿಸುವುದಷ್ಟೇ ಅಲ್ಲದೆ ನಮ್ಮ ದೇಹವನ್ನು ಆಕ್ಟಿವ್ ಆಗಿರುವಂತೆ ಮಾಡುತ್ತದೆ. ಮಧ್ಯಾಹ್ನದ ವೇಳೆ ಕೇವಲ ಅರ್ಧ ಗಂಟೆ ಮಲಗಿದರೆ ನಮ್ಮ ಬ್ರೈನ್ ತುಂಬ ಆಕ್ಟಿವ್ ಆಗಿರುತ್ತದೆ. ಕೆಲವು ದೇಶದ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಮಧ್ಯಾಹ್ನ ಮಲಗಲು ಸಮಯವನ್ನು ನೀಡಿರುತ್ತಾರೆ. ಮಧ್ಯಾಹ್ನ ಮಲಗುವುದರಿಂದ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗುವ ಪ್ರಮಾಣ ಕಡಿಮೆ ಇರುತ್ತದೆ. 60 ವರ್ಷ ವಯಸ್ಸು ಮೇಲ್ಪಟ್ಟವರು ಮಧ್ಯಾಹ್ನ ಮಲಗುವುದರಿಂದ ಬೇರೆಯವರಿಗಿಂತ ಇವರು ಆಕ್ಟಿವ್ ಆಗಿರುತ್ತಾರೆ. ವ್ಯಾಪಾರಿಗಳು ಮಧ್ಯಾಹ್ನ ಅರ್ಧ ಗಂಟೆ ಮಲಗುವುದರಿಂದ ಅವರಲ್ಲಿ ಚೈತನ್ಯದ ಜೊತೆ 64% ಹಾರ್ಟ್ ಅಟ್ಯಾಕ್ ಆಗುವ ಪ್ರಮಾಣ ಕಡಿಮೆಯಾಗುತ್ತದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಪ್ರತಿದಿನ ಮಧ್ಯಾಹ್ನ ಅರ್ಧ ಗಂಟೆ ಮಲಗಲು ಸಾಧ್ಯವಾಗಲಿಲ್ಲ ಅಂದರೂ ವಾರಕ್ಕೆ 3 ದಿನವಾದರೂ ನೀವು ಮಲಗಿದರೆ ಹೃದಯ ಸಂಬಂಧಿತ ಕಾಯಿಲೆಗಳು ಬರುವುದಿಲ್ಲ. ಎಡಗಡೆ ಕೈಯಲ್ಲಿ ತಲೆಯನ್ನು ಇಟ್ಟು ಮಲಗುವುದರಿಂದ ನಮ್ಮಲ್ಲಿ ಸೂರ್ಯನಾಡಿ ಆಕ್ಟಿವ್ ಆಗುತ್ತದೆ. ಇದು ರೋಗಗಳು ಬರದಂತೆ ತಡೆಯುತ್ತದೆ. ಹಾಗೆ ಇದು ಎನರ್ಜಿ ರಿಬೂಟ್ ಮಾಡಿ ಇಡೀ ದಿನವೆಲ್ಲ ಫ್ರೆಶ್ ಆಗಿರಲು ಸಹಕರಿಸುತ್ತದೆ. ಮಧ್ಯಾಹ್ನದ ಅರ್ಧ ಗಂಟೆ ನಿದ್ದೆ ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಕಾರಿಯಾಗಿದೆ. ಹಾಗಂತ ಇಡೀ ದಿನ ಮಲಗಿದರೆ ಆರೋಗ್ಯ ಹಾಳಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಹಾಕಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಪಡೆಯಲು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.